ನೂರ ಮೂರನೇ ಶ್ಲೋಕದ ಉತ್ತರಾರ್ಧ ಭಾಗ, ಅರ್ಧ ಭಾಗ ಆಗಿತ್ತು, ಮುಂದಿನ ಭಾಗ ಶ್ಲೋಕವಂತರು ಹೇಳ್ತಾ ಇದ್ದೀನಿ. ಲೋಕೋ ವಿಕರ್ಮ ನಿರತ ಕುಶಲೇ ಪ್ರಮತ್ತಃ ಕರ್ಮಣ್ಯಯಂ ತ್ವದುದಿತೆ ಭವದರ್ಶನೆ ಸ್ವೇ ಯಸ್ತಾವದಸ್ಯ ಬಲವಾನಿಹ ಜೀವಿತಾಶಾಂ ಸತ್ಯಶ್ಚಿನತ್ಯ ನಿಮಿಷಾಯ ನಮೋಸ್ತು ತಸ್ಮೈ ಲಬ್ಧ್ವಾ ಜನ್ಮಾಂತರ ಪ್ರಾರ್ಥ್ಯಂ ಮಾನುಷ್ಯಂ ತದ್ವಿಜಾಗ್ರತಾಂ ತದಾ ತತ್ ಅನಾದೃತ್ಯ ಯೇ ಸರ್ವಂ ಗೃಹಂತಿ ಯಾಂತಿ ಅಶುಭಾಂ ಗತಿಂ. ಇದು ಏಕಾದಶ ಸ್ಕಂದದಲ್ಲಿ ಬರ್ತಕ್ಕಂಥದ್ದು. ಲಬ್ಧ್ವಾ ಜನ್ಮಾಂತರ ಪ್ರಾರ್ಥ್ಯಂ ಮಾನುಷ್ಯಂ. ಈ ಮನುಷ್ಯ ಶರ್ಮ ಅನ್ನೋದೇನಿದೆ ಅದು ಅನೇಕ ಜನ್ಮಗಳ ಒಂದು ಸಾಧನೆ. ಅಲ್ಲೆಲ್ಲ ಅಯ್ಯೋ ನಾನು ಮನುಷ್ಯನಾಗಿ ಹುಟ್ಟಬೇಕು ಅಂತ ನಾವು ಮರವಾಗಿಯೋ ಪ್ರಾಣಿಯಾಗಿಯೋ ಪಕ್ಷಿಯಾಗಿಯೋ ಹುಟ್ಟಿದ ಸಂದರ್ಭದಲ್ಲಿ ಅಲ್ಲೆಲ್ಲ ನಾವು ಮಾಡಿದ ಪ್ರಾರ್ಥನೆಯಿಂದ ಸಿಕ್ಕದ್ದು ಈ ಮನುಷ್ಯ ಜನ್ಮ. ಅದರಲ್ಲೂ ಕೂಡ ತತ್ತಂದ್ರೆ ತಸ್ಮಿನ್ ಇಂತಹ ಮನುಷ್ಯರಲ್ಲೂ ಕೂಡ ದ್ವಿಜಾಗ್ರರಾಗಿ, ಬರೀ ದ್ವಿಜರಲ್ಲ ದ್ವಿಜಾಗ್ರರಾಗಿ. ದ್ವಿಜ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ 3 ಜನ ದ್ವಿಜರೇ. ದ್ವಿಜರಲ್ಲಿ ಅಗ್ರರಾಗಿ ಅಂದ್ರೆ ಅರ್ಥ ಏನು? ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ದ್ವಿಜಾಗ್ರತಾಂ ಲಬ್ಧ್ವ, ಒಂದು ಶ್ರೇಷ್ಠವಾದ ದ್ವಿಜ ಜನ್ಮ ಬ್ರಾಹ್ಮಣ ಜನ್ಮವನ್ನು ಪಡೆದು ತದ್ ಅನಾದೃತ್ಯ, ಅಂತಹ ಒಂದು ಜ್ಞಾನ ಸಾಧನೆಗೋಸ್ಕರವಾಗಿ ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಅಂತ. ಈ ಬ್ರಾಹ್ಮಣ ದೇಹ ಎಂಬತಕ್ಕಂಥದ್ದು ಕ್ಷುದ್ರ ಕಾಮನೆಗಳನ್ನು ತುಂಬಿಸಿಕೊಳ್ಳಿಕ್ಕೋಸ್ಕರ, ಪೂರೈಸಿಕೊಳ್ಳಿಕ್ಕೋಸ್ಕರ ಇರುವಂತದ್ದಲ್ಲ. ಕೃಚ್ಛ್ರಾಯ ತಪಸೇ ಚೈವ ಅಂದ್ರೆ ತಪೋ ಮೊದಲಾದವುಗಳ ಮೂಲಕವಾಗಿ ಸಾಧನೆ ಮಾಡ್ಲಿಕ್ಕೋಸ್ಕರ ಇರತಕ್ಕಂಥದ್ದು. ಅದನ್ನೆಲ್ಲ ಬಿಟ್ಟು ತದನಾದೃತ್ಯ ತಿರಸ್ಕಾರದಿಂದ ಯಾರು ಕಾಣ್ತಾರೋ, ಯೇ ಸರ್ವಂ ನಂತಿ ಎಲ್ಲವನ್ನು ಹಾಳು ಮಾಡ್ಕೊಳ್ತಾರೋ ಅವರು ಅಶುಭಾಂ ಗತಿಂ ಯಾಂತಿ. ಅಶುಭ ಗತಿ ಅಂದ್ರೆ ನಿತ್ಯ ನರಕ ಇತ್ಯಾದಿಗಳನ್ನ, ನೀಚ ಲೋಕಗಳನ್ನ ಪಡೆಯುತ್ತಾರೆ. ಲಬ್ಧ್ವಾ ಜನ್ಮಾಂತರ ಪ್ರಾರ್ಥ್ಯಂ ಮಾನುಷ್ಯಂ ತದ್ವಿಜಾಗ್ರತಾಂ ತದನಾದೃತ್ಯ ಯೇ ಸರ್ವಂ ಘ್ನಂತಿ ಯಾಂತಿ ಅಶುಭಾಂ ಗತಿಂ ವರ್ಗಾಪವರ್ಗಯೋಃ ದ್ವಾರಂ ಪ್ರಾಪ್ಯ ಲೋಕಂ ಇಮಂ ಪುಮಾನ್ ದ್ರವಿಣೇ ಕೋನು ಸಜ್ಜೇತ ಮರ್ತ್ಯೋ ಅನರ್ಥಸ್ಯ ಧಾಮನಿ. ನೋಡಿ, ಈ ನಮ್ಮ ಒಂದು ಶರೀರ ಏನಿದೆ ಅದು ಸ್ವರ್ಗ ಮತ್ತು ಅಪವರ್ಗಯೋ ದ್ವಾರ. ಈ ನಮ್ಮ ಶರೀರವನ್ನ ಪಡೆದಂತ ಈ ಲೋಕ. ಯಾಕಂದ್ರೆ ನಾವು ಏನೇ ಸಂಪಾದನೆ ಅಂದ್ರೆ ಪುಣ್ಯ ಅಥವಾ ಪಾಪದ ಯಾವುದೇ ರೀತಿ ಪುಣ್ಯ ಪಾಪಗಳ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಇರುವುದು ಅಂದ್ರೆ ಅದು ಈ ಭೂಲೋಕದಲ್ಲಿ ಮಾತ್ರ. ಅದರಲ್ಲೂ ಕೂಡ ಈ ಕರ್ಮಭೂಮಿ ಭಾರತ ಖಂಡದಲ್ಲಿ ಮಾತ್ರ ಪುಣ್ಯವನ್ನ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಅಂತ. ಆದ್ರೆ ಇವತ್ತು ಜಗತ್ತು ವಿಸ್ತಾರ, ಏನು ಜಗತ್ತೇ ಒಂದು ವಿಶ್ವ ಅನ್ನೋ ಪರಿಕಲ್ಪನೆ ಅಂತ ಇಟ್ಕೊಂಡಾಗ ಒಟ್ಟು ಈ ಭೂಮಂಡಲ ಅಂತ ಇಟ್ಕೊಳ್ಳೋದು. ಈ ಭೂಮಂಡಲದಲ್ಲಿ ನಮಗೆ ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ. ಈ ಭೂಮಂಡಲವನ್ನ ಬಿಟ್ಟು ನಾವು ನಮ್ಮ ಪುಣ್ಯಕ್ಕೆ ಅನುಗುಣವಾಗಿ ಸ್ವರ್ಗಾದಿ ಲೋಕಗಳಿಗೋ ಅಥವಾ ನಮ್ಮ ಪಾಪಕ್ಕೆ ಅನುಗುಣವಾಗಿ ನರಕಾದಿ ಲೋಕಗಳಿಗೂ ಎಲ್ಲೇ ಹೋಗ್ಲಿ, ಅಲ್ಲಿ ಪುಣ್ಯ ಸಂಪಾದನೆ ಮಾಡ್ಲಿಕ್ಕಾಗಲಿ ಪಾಪವನ್ನ ಸಂಪಾದನೆ ಮಾಡ್ಲಿಕ್ಕಾಗಲಿ ಅವಕಾಶ ಇಲ್ಲ. ಅಥವಾ ಮೋಕ್ಷಕ್ಕೆ ಬೇಕಾದ ಸಾಧನೆಯನ್ನ ಮಾಡ್ಕೊಳ್ಳಿಕ್ಕಾಗ್ಲಿ ಅದಕ್ಕೂ ಅವಕಾಶ ಇಲ್ಲ. ಎಲ್ಲದಕ್ಕೂ ಅವಕಾಶ. ಪುಣ್ಯವನ್ನ ಸಂಪಾದನೆ ಮಾಡ್ಲಿಕ್ಕೆ, ಪಾಪವನ್ನ ಸಂಪಾದನೆ ಮಾಡ್ಲಿಕ್ಕೆ, ಅಥವಾ ನಮ್ಮ ಪುಣ್ಯ ಪಾಪಗಳ ಪ್ರಾರಬ್ಧವನ್ನ ಕಳೆದುಕೊಂಡು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬೇಕಾದ ಯೋಗ್ಯತೆ ಸಂಪಾದನೆ ಮಾಡ್ಲಿಕ್ಕೆ ಪ್ರತಿಯೊಂದಕ್ಕೂ ಅವಕಾಶ ಇರೋದಲ್ಲಿ ಈ ಒಂದು ಭೂಮಂಡಲದಲ್ಲಿ, ಈ ಲೋಕದಲ್ಲಿ, ಈ ಭೂಲೋಕದಲ್ಲಿ ಅದನ್ನ ಪಡೆದಿದ್ದೇವೆ. ಹಾಗಾಗಿ ಇದು ಬಾಗಿಲು. ಯಾವುದಕ್ಕೆ ಬಾಗಿಲು? ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬಾಗಿಲು. ಅಥವಾ ಅದಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ಅಪವರ್ಗ ಅಂದ್ರೆ ಮೋಕ್ಷ. ಸ್ವರ್ಗ ಅಪವರ್ಗಯೋಃ ದ್ವಾರಂ ಇಮಂ ಲೋಕಂ ಪ್ರಾಪ್ಯ, ಈ ಒಂದು ಲೋಕವನ್ನ ಪಡೆದವನು ಯಾರು? ಪುಮಾನ್ ಅಂದ್ರೆ ಗಂಡು ಅಂತ ಅರ್ಥ ಅಲ್ಲ, ಸಾಧಕ ಜೀವಿ ಅಂತ ಅರ್ಥ. ಪುಮಾನ್ ಶಬ್ದಕ್ಕರ್ಥ ಸಾಧಕ ಜೀವಿ, ಪಡೆದಂತ ಸಾಧಕ ಜೀವಿಯು ದ್ರವಿಣೇ ಕಹ ಅನುಷಜ್ಜೇತ ಅನರ್ಥಸ್ಯ ಧಾಮಿನಿ ದ್ರವಿಣೆ. ಅದು ದ್ರವಿಣಗೆ ವಿಶೇಷ. ದ್ರವಿಣ ಅಂದ್ರೆ ಸಂಪತ್ತು, ಅದು ಭೂಮಿ ಬಂಗಾರ ಇತ್ಯಾದಿ ಸಂಪತ್ತುಗಳು. ಅದು ಎಂತ ಅನರ್ಥಸ್ಯ ಧಾಮ. ಆ ದ್ರವಿಣ ಅನ್ನೋದೇನಿದೆ ಸಂಪತ್ತೆಂಬುದು ಅನರ್ಥದ ಧಾಮ. ಅರ್ಥ ಅಂತ ಹೆಸರು. ಅದು ಅನರ್ಥಕಾರಿಯಾದದ್ದು ಅರ್ಥ. ಹೇಗೆ ಮಂಗಳವಾರ ಯಾವುದಕ್ಕೂ ಶ್ರೇಷ್ಠ ಅಲ್ವಾ? ಮಂಗಳವಾರ ನಾವು ಯಾವುದು ಸಾಮಾನ್ಯ ಮದುವೆ ಮುಂಜಿ ಅಥವಾ ಮನೆ ತಗೊಳ್ಳೋದು ಯಾವುದೇ ಆಗಲಿ ಒಂದು ಒಳ್ಳೆ ಕೆಲಸ ಮಂಗಳವಾರ ಮಾಡೋದಿಲ್ಲ. ಅಮಂಗಳವಾರ ಅದನ್ನು ಮಂಗಳ ಅಂತ ಕರಿತೀವೋ ಇಲ್ವೋ? ಹಾಗೆ ವಾದಿರಾಜರು ಹೇಳ್ತಾರೆ, ಅಮಂಗಳಾಯಪಿ ವಾರಸ್ಯ ಮಂಗಳಾಯಿತ್ಯ ಬಿರಿಯತೆ. ಅಮಂಗಳವಾರವನ್ನ ಮಂಗಳ ಅಂತ ಕರೆದಂತೆ ಈ ಅರ್ಥ ಸಂಪತ್ತು ಎಂಬುದು ಅನರ್ಥಕಾರಿಯಾದದ್ದು, ವಿಪರೀತವಾಗಿ ಸಂಪತ್ತಿನ ಹಿಂದೆ ಬೀಳುವಂಥದ್ದು, ನಿರಂತರವಾಗಿ ಸಂಪತ್ತಿನ ಚಿಂತನೆಯಲ್ಲಿ ಇರತಕ್ಕಂಥದ್ದು ಅನರ್ಥ.
ಹಾಗಾಗಿ ಅದು ನಮ್ಮ ಜೀವನಕ್ಕೆ ನಮ್ಮ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಒಂದು ಸಾಧನ ಅಷ್ಟೇ. ಸಂಪತ್ತೇ ನಮಗೆ ತೃಪ್ತಿದಾಯಕವಾದದ್ದಲ್ಲ. ಸಂಪತ್ತೇ ತೃಪ್ತಿದಾಯಕವಾದದ್ರೆ ದುಡ್ಡಿದ್ದವರೆಲ್ಲ ನೆಮ್ಮದಿಯಿಂದ ಬದುಕಬೇಕಾಗಿತ್ತು. ಹಾಗಾಗಿ ಸಂಪತ್ತೇ ನಮ್ಮ ಜೀವನದ ಗುರಿಯಲ್ಲ, ಅದೇ ನಮ್ಮ ಜೀವನಕ್ಕೆ ತೃಪ್ತಿಯನ್ನು ಕೊಡುವಂಥದ್ದಲ್ಲ. ಅದು ನಮ್ಮ ಜೀವನ ನಿರ್ವಹಣೆಗೆ ಒಂದು ಅಂಗ ಅಷ್ಟೇ. ಆದ್ರೆ ಅನರ್ಥಸ್ಯ ಧಾಮ, ಅದು ಹೆಚ್ಚು ಅನರ್ಥವನ್ನೇ ಉಂಟು ಮಾಡುವಂಥದ್ದು. ಅನರ್ಥಕ್ಕೆ ಆಶ್ರಯ, ಅನರ್ಥ ಕೆಟ್ಟದ್ದು ಅಂತ ಅರ್ಥ. ಇಂತಹ ಕೆಟ್ಟದ್ದಕ್ಕೆ ಆಶ್ರಯವಾಗಿರತಕ್ಕಂತಹ ಸಂಪತ್ತಿನಲ್ಲಿ, ದ್ರವಿಣಗಳಲ್ಲಿ ಕಹ ಮರ್ತ್ಯ ಅನುಷಜ್ಯೇತ, ಯಾವ ಮರ್ತ್ಯ ತಾನೆ. ಮರ್ತ್ಯ ಅಂದ್ರೆ ಮರಣಶೀಲ ಅಂತ ಅರ್ಥ, ಸಾಯುವವನು. ಅಂದ್ರೆ ಸಾಯುವವನ ಅರ್ಥ ಏನು, ಯಾವತ್ತಾರು ಸಾಯಲೇಬೇಕು. ಸಾಯೋದ್ರೊಳಗಡೆ ವರ್ಗ ಅಥವಾ ಅಪವರ್ಗದ ದ್ವಾರಕ್ಕೆ ಹೋಗ್ಲಿಕ್ಕೆ ಬೇಕಾದದ್ದನ್ನ ಮಾಡ್ಕೊಳ್ಬೇಕು. ಯಾಕೆ ಸಾಯ್ತೀವಿ ಅನ್ನೋದು ಗೊತ್ತಿದ್ದೇ ಇರುತ್ತೆ. ಸಾಯ್ತೀವಿ ಅಂತ ಗೊತ್ತಿದ್ದು ಸಾಯೋದ್ರೊಳಗಡೆ ವರ್ಗಾಪವರ್ಗದ ದ್ವಾರದ ಕಡೆಗೆ ಹೋಗ್ಲಿಕ್ಕೆ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಗೊತ್ತಿದ್ದು ಯಾರು ತಾನೇ ಇಂತಹ ಅನರ್ಥಕಾರಿಯಾದಂತಹ ಅರ್ಥದಲ್ಲಿ ದ್ರವಿಣದಲ್ಲಿ ಅತ್ಯಂತ ಆಸಕ್ತಿಯನ್ನು ಹೊಂದ್ತಾರೆ, ಯಾರೂ ಕೂಡ ಹೊಂದೋದಿಲ್ಲ. ಅಂದ್ರೆ ಆಲೋಚನಾ ಶಕ್ತಿ ಇದ್ದವರು ಯಾರೂ ಕೂಡ ಅನರ್ಥದ ಮಾರ್ಗದಲ್ಲಿ ಸಾಗೋದಿಲ್ಲ ಅಂತ ಅಭಿಪ್ರಾಯ. ಸ್ವರ್ಗಾಪವರ್ಗಯೋ ದ್ವಾರಂ ಪ್ರಾಪ್ಯ ಲೋಕಂ ಇಮಂ ಪುಮಾನ್ ದ್ರವಿಣೇ ಕೋನು ಸಜ್ಜೇತ ಮರ್ತ್ಯೋ ಅನರ್ಥಸ್ಯ ಧಾಮನಿ ದೇವರ್ಷಿ ಪಿತೃಭೂತಾನಿ ಜ್ಞಾತೀನ್ ಅನ್ಯಾಂಶ್ಚ ಭಾಗಿನಃ ಅಸಂವಿಭಜ್ಯ ಚಾತ್ಮಾನಂ ಯಕ್ಷವಿತ್ತ ಪತತ್ಯದಃ. ಅಂದ್ರೆ ನೋಡಿ, ದೇವ ಋಷಿ ಪಿತೃಭೂತಾನಿ ಜ್ಞಾತೀನ್ ಅನ್ಯಾಂಶ್ಚ ಭಾಗಿನಃ. ನಮ್ಮಲ್ಲಿ ಈ ಮೊನ್ನೆ ಗೀತಾ ಪಾಠದಲ್ಲೂ ಈ ಪಾಠದಲ್ಲೂ ಹೇಳಿದ್ದೆ, ನಮ್ಮಲ್ಲಿ ಇದ್ದಂತ ಸಂಪತ್ತನ್ನ ನಾವೇನ್ ಮಾಡಬೇಕು, ಸರಿಯಾಗಿ ವಿಭಾಗ ಮಾಡಿ. ಆ ಧನಂ ಹಿ ಧರ್ಮೇಕ ಬಲಂ ಮಿತೋಸ್ಯ ಶ್ಲೋಕ ಮಾಡುವಾಗ ಹೇಳಿದ್ದು, ಧರ್ಮಾಚರಣೆಗೋಸ್ಕರವಾಗಿ, ಅರ್ಥ ಇನ್ವೆಸ್ಟ್ಮೆಂಟ್ಗೋಸ್ಕರವಾಗಿ, ಯಶಸ್ಸೆ ನಮ್ಮ ಮುಂದಿನ ಪೀಳಿಗೆಗೆ ಗೊತ್ತಾಗುವ ರೀತಿಯಲ್ಲಿ, ಗೊತ್ತಾಗುವ ಉದ್ದೇಶದಿಂದ, ನಮಗೆ ಹೆಸರು ಬರುವ ರೀತಿಯಲ್ಲಿ, ಮತ್ತು ನಮ್ಮ ಹಿತೈಷಿಗಳ ಅವರ ಸಂಕಷ್ಟ ಪರಿಹಾರಕ್ಕೋಸ್ಕರವಾಗಿ ಹೀಗೆಲ್ಲ ಸಂಪತ್ತನ್ನೇನು ಮಾಡಬೇಕು, ಮತ್ತು ನಮ್ಮ ಕಾಮನೆಗಳನ್ನು ಪೂರೈಸಿಕೊಳ್ಳಿಕ್ಕೋಸ್ಕರವಾಗಿ ಸರಿಯಾಗಿ ನಾವೇನು ಮಾಡಬೇಕು, ಸಂಪತ್ತನ್ನು ವಿಭಾಗ ಮಾಡಿ ನಾವು ಖರ್ಚು ಮಾಡಬೇಕು. ಹಾಗೆ ಆ ಧರ್ಮ ಕಾರ್ಯದಲ್ಲಿ ಖರ್ಚು ಮಾಡಬೇಕಾದದ್ದು ದೇವ ಋಷಿ ಪಿತೃಭೂತಾನಿ, ದೇವತೆಗಳಿಗೋಸ್ಕರವಾಗಿ ಖರ್ಚು ಮಾಡಬೇಕು. ದೇವತೆಗಳಿಗೆ ಸಂಬಂಧಪಟ್ಟ ಹಾಗೆ ಯಜ್ಞವನ್ನ ಮಾಡುವಂಥದ್ದು, ಪರೇನ ವ್ರತ ಪೂಜೆ ಮೊದಲಾದ ರೀತಿಯಲ್ಲಿ ದೇವತಾ ಕಾರ್ಯಕ್ಕೋಸ್ಕರವಾಗಿ ನಮ್ಮ ಸಂಪತ್ತನ್ನ ವಿನಿಯೋಗ ಮಾಡಬೇಕು. ಇನ್ನು ಋಷಿಗಳ ಪ್ರೀತ್ಯರ್ಥಕ್ಕೋಸ್ಕರವಾಗಿ ನಮ್ಮ ಜೀವನವನ್ನ ಬಳಸ್ಕೊಳ್ಬೇಕು. ಋಷಿ ಪ್ರೀತ್ಯರ್ಥ ಅಂತ ಹೇಳಿದ್ರೆ, ಈಗ ಸ್ತ್ರೀಯರು ಋಷಿ ಪಂಚಮಿ ವ್ರತವನ್ನ ಮಾಡುವಂಥದ್ದು, ಪುರುಷರು ಬ್ರಹ್ಮಯಜ್ಞಾದಿಗಳಲ್ಲಿ ಆ ಋಷಿಗಳಿಗೆ ತರ್ಪಣವನ್ನು ಕೊಡುವಂಥದ್ದು, ಅಥವಾ ವೇದ ಮಂತ್ರಾದಿಗಳನ್ನ ಹೇಳಬೇಕಾದ್ರೆ ಗಾಯತ್ರಿ ಮಂತ್ರ ಹೇಳುವಾಗ ಹೇಳ್ತೀವಿ ವಿಶ್ವಾಮಿತ್ರ ಋಷಿ ಅಂತ ಅಲ್ವಾ. ಆ ಋಷಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೇವೆ ಅನ್ನೋ ಭಾವನೆಯನ್ನು ಹೊತ್ತು ತಲೆಯನ್ನು ಮುಟ್ಟಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೇವೆ ಅಂತ ಹೇಳಿ ಅವರನ್ನು ನೆನಪು ಮಾಡಿಕೊಂಡು, ಅವರು ನಮಗೆ ಕೊಟ್ಟಂತ, ಅವರ ಸಾಧನೆಯಿಂದ ನಮಗೆ ಕೊಟ್ಟಂತ ವೇದ ಮಂತ್ರಗಳನ್ನ ಹೇಳೋದು, ಮತ್ತೊಬ್ಬರಿಗೆ ಪಾಠ ಮಾಡುವಂಥದ್ದು, ಈ ಮೂಲಕವಾಗಿ ಋಷಿ ಪರಂಪರೆಗೆ ಗೌರವವನ್ನು ಸಲ್ಲಿಸುವುದು. ಇನ್ನು ಪಿತೃಗಳಿಗೆ ಅಂದ್ರೆ ಶ್ರಾದ್ದಾದಿಗಳನ್ನು ಮಾಡುವಂಥದ್ದು, ಅದಂತೂ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಮಾಡಬೇಕಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಶ್ರಾದ್ದಾದಿಗಳನ್ನು ಮಾಡುವಂಥದ್ದು. ದೇವ ಋಷಿ ಪಿತೃಭೂತಾನಿ, ಎಲ್ಲ ಭೂತವಲಿ, ಮನೆ ಮುಂದೆ ಬರುವಂತ ಏನೋ ಪ್ರಾಣಿಗಳಿಗೋ ಪಕ್ಷಿಗಳಿಗೋ ಅದಕ್ಕೆಲ್ಲ ನಾವು ಏನೋ ಕಾಳು ಹಾಕೋದು, ಅಥವಾ ಬೇಸಿಗೆ ಕಾಲದಲ್ಲಿ ಹೊರಗಡೆ ನೀರು ಇಡ್ತಕ್ಕಂಥದ್ದು, ಇನ್ಯಾವುದೋ ಒಂದು ಗೋಶಾಲೆಯಲ್ಲಿ ಹಸುವಿಗೆ ತಿನ್ಲಿಕ್ಕಿಲ್ಲ ಅಂದಾಗ ನಾವು ಬೇಕಾದಂತ ಹುಲ್ಲು ಹಿಂಡಿ ಇತ್ಯಾದಿಗಳನ್ನ ಸಹಾಯ ಮಾಡತಕ್ಕಂಥದ್ದು. ಹೀಗೆ ಭೂತಗಳಿಗೆ ಸಂಬಂಧಪಟ್ಟ ಹಾಗೆ, ಭೂತ ಅಂದ್ರೆ ಎಲ್ಲ ಪ್ರಾಣಿಗಳಿಗೆ, ಇತರ ಪ್ರಾಣಿಗಳಿಗೆ, ಮನುಷ್ಯರಿಗೆ ಅಂತೂ ಯಾರಿಗೆ ಅಗತ್ಯ ಇದೆಯೋ ಅಗತ್ಯ ಇದ್ದವರಿಗೆ ನಾವು ನಮ್ಮ ಕೈಯಲ್ಲಿ ಆದಂತ ಸಹಾಯವನ್ನ ಮಾಡುವಂಥದ್ದು, ಅದೊಂದು ಭೂತಯಜ್ಞ. ಇನ್ನು ಜ್ಞಾತಿ, ಬಂಧು ಬಾಂಧವರಿಗೆಲ್ಲ ಅವರಿಗೆ ಬೇಕಾದ ರೀತಿಯಲ್ಲಿ, ಪರಿವಾರದವರಿಗೆಲ್ಲ ಅವರಿಗೇನು ನಮ್ಮಿಂದ ಅಗತ್ಯ ಇದೆಯೋ ಅದನ್ನ ಮಾಡಿಕೊಡುವಂಥದ್ದು. ಈ ಮೂಲಕವಾಗಿ ಜ್ಞಾತಿಯನ್ನ ಅನ್ಯಾಂಶ ಭಾಗಿನ, ಇನ್ನು ಯಾರ್ಯಾರು ಭಾಗಿಗಳು ನಮ್ಮ ಒಂದು ಸಂಪತ್ತನ್ನ ಸ್ವೀಕಾರಕ್ಕೆ ಅರ್ಹರು ಅವರಿಗೆಲ್ಲರಿಗೂ ಕೂಡ ಸರಿಯಾಗಿ ನಾವು ಕೊಟ್ಟು ನಾವು ಅನುಭವಿಸ್ಬೇಕು. ಒಂದು ವೇಳೆ ಆತ್ಮಾನಂಚ, ನಾನು ಕೂಡ ಅನುಭವಿಸುವಂಥದ್ದು. ಅಸಂವಿಭಜ್ಯ, ಹೀಗೆ ಯಾರಿಗೂ ಕೊಟ್ಟಿಲ್ಲ. ದೇವ ಕಾರ್ಯಕ್ಕೋಸ್ಕರವಾಗಿ ದುಡ್ಡು ವಿನಿಯೋಗ ಮಾಡಿಲ್ಲ, ಪಿತೃ ಕಾರ್ಯವನ್ನ ಅಂದ್ರೆ ಇದು ಋಷಿಗಳಿಗೋಸ್ಕರವಾಗಿ ನಾವೇನೇ ಬ್ರಹ್ಮಯಜ್ಞ ಅಥವಾ ಋಷಿಗಳನ್ನ ನೆನಪು ಮಾಡಿಕೊಳ್ತಕ್ಕಂಥ ಕಾರ್ಯಗಳು ಯಾವುದು ಕೂಡ ಮಾಡಿಲ್ಲ, ಶ್ರಾದ್ದಾದಿಗಳನ್ನ ಮಾಡೋದಿಲ್ಲ, ಭೂತಯಜ್ಞ ಮಾಡಿಲ್ಲ, ಬಂಧು ಬಾಂಧವರಿಗೆ ಕೊಟ್ಟಿಲ್ಲ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿಲ್ಲ, ಯಾವುದೂ ಮಾಡದೇ ಇದ್ಬಿಟ್ರೆ
ಅದು ಯಕ್ಷವಿತ್ತಃ, ಯಕ್ಷನ ಕೈಯಲ್ಲಿ ಇಟ್ಟಂತ ಒಂದು ಸಂಪತ್ತು. ಯಕ್ಷ ಅಂದ್ರೆ ಕಣ್ಣಿಗೆ ಕಾಣಲ್ಲ, ಯಕ್ಷ ಅಂದ್ರೆ ಅವನು ಕಣ್ಣಿಗೆ ಕಾಣದ ಒಂದು ಸ್ವರೂಪ ಅಲ್ವಾ. ನಾವು ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆಯಲ್ಲಿ ನೋಡ್ತೇವೆ. ಆ ಯಕ್ಷ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಮಾಡ್ತಾ ಇದ್ದವ್ರು ಯಾರು, ನಾವು ಉತ್ತರ ಕೊಡದೆ ನಾವು ಯಾಕೆ ಸಾಯ್ತಿದ್ದೀವಿ ಅಂತ ಗೊತ್ತಿದ್ದೆ ಅವ್ರು ಮೂರ್ಛಿತರಾಗಿ ಬೀಳ್ತಾ ಇದ್ರು. ಹಾಗೆ ಒಬ್ಬ ಯಕ್ಷನ ಕೈಯಲ್ಲಿ ಇಟ್ಟಂತ ಒಂದು ವಿತ್ತ ಸಂಪತ್ತಿನಂತೆ ಏನಾಗತ್ತೆ, ಮಾಯವಾಗಿ ಹೋಗ್ಬಿಡತ್ತೆ, ಅದು ತನ್ನ ಕೈಗೆ ಇರೋದಿಲ್ಲ, ಅಧೋಗತಿಗೆ ಹೋಗುತ್ತೆ. ಯಕ್ಷನ ರಕ್ಷಣೆಯಲ್ಲಿ ಇಟ್ಟಂತ ಒಂದು ವಿತ್ತ ಸಂಪತ್ತು, ಯಕ್ಷನ ಕೈಯಲ್ಲಿ ಇಟ್ಟಂತಹ ಸಂಪತ್ತು ಹೇಗೆ ನಾಶವಾಗುತ್ತದೋ ಅದೇ ರೀತಿಯಲ್ಲಿ ನಮ್ಮ ಕೈಯಲ್ಲಿ ಇದ್ದಂತಹ ಸಂಪತ್ತುಗಳು ಕೂಡ ನಾವು ಸರಿಯಾದ ಕ್ರಮದಲ್ಲಿ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ, ಭೂತಗಳಿಗೆ ಮತ್ತು ಜ್ಞಾತಿಗಳಿಗೆ ಕೊಟ್ಟಿಲ್ಲ ಅಂತ ಆದ್ರೆ, ಭೂತ ಅಂದ್ರೆ ಪ್ರಾಣಿ ಪಕ್ಷಿ ಮೊದಲಾದವುಗಳಿಗೆ ಅಂತ ಅರ್ಥ, ಕೊಡದಿರೋ ಹೋದ್ರೆ ನಮ್ಮ ಸಂಪತ್ತು ನಾಶವಾಗುತ್ತದೆ. ಸುಭಾಷಿತ ಒಂದು ಹೇಳುತ್ತೆ, ದಾನಂ ಭೋಗ ನಾಶಃ ತಿಸ್ರಃ ಗತಯಃ ಭವಂತಿ ವಿತ್ತಸ್ಯ ಯೋ ನದಾತಿ ಯೋ ನದದಾತಿ ನಭುಂಕ್ತೆ ತಸ್ಯ ತೃತೀಯ ಗತಿ ಭವತಿ. ಒಂದು ದುಡ್ಡಿಗೆ, ಸಂಪತ್ತಿಗೆ 3 ದಾರಿ ಅಂತೆ, 3ರಲ್ಲಿ 1 ದಾರಿ ಹೋಗ್ಲೇಬೇಕು, ಅಥವಾ 3ರಲ್ಲಿ 1 ದಾರಿ ಹೋಗ್ಲೇಬೇಕು. ದಾನ ಮಾಡುವಂಥದ್ದು, ಯಥಾಶಕ್ತಿ ದಾನ ಮಾಡಿ ಆಮೇಲೆ ದಾನ ಮಾಡಿದ ನಂತರ ಭೋಗ ತಾನು ಅನುಭವಿಸುವುದು, ತನ್ನವರಿಗೋಸ್ಕರವಾಗಿ ವಿನಿಯೋಗ ಮಾಡತಕ್ಕಂಥದ್ದು. ಈ ಎರಡೂ ಮಾಡಿಲ್ಲ ಅಂತ ಆದ್ರೆ 3ನೇದು ನಾಶ, ಅದು ಸರ್ಕಾರದವರು ಕಳ್ಳಕಾಕರು ಅದನ್ನು ಅಪಹಾರ ಮಾಡಿಬಿಡ್ತಾರೆ. ಹಾಗಾಗಿ ದುಡ್ಡು ಅನ್ನುವಂಥದ್ದು ಅದನ್ನ ಸದ್ವಿನಿಯೋಗ ಮಾಡಬೇಕು ಅನ್ನೋದು ಅಭಿಪ್ರಾಯದಲ್ಲಿ ಬಂದಿರತಕ್ಕಂಥದ್ದು. ತಸ್ಮಾತ್ ಸಂಕ್ಲಿಶ್ಯತೆ ಅವಿದ್ವಾನ್ ವ್ಯರ್ಥಯಾರ್ಥೆ ವ್ಯರ್ಥಯ ಅರ್ಥೇಹಯ ಬಿಡಿಸ್ಕೊಳ್ಬೇಕು. ವ್ಯರ್ಥಯ ಅರ್ಥೇಹಯ ಅಸಕೃತ್ ಕಸ್ಯಚಿನ್ ಮಾಯಯಾ ನೂನಂ ಲೋಕೋಯಂ ಸುವಿಮೋಹಿತಃ ತಸ್ಮಾತ್ ಸಂಕ್ಲಿಶ್ಯತೆ. ತಸ್ಮಾತ್ ಈ ಸಂಪತ್ತಿಗೋಸ್ಕರವಾಗಿ ಬರೀ ಕ್ಲಿಶ್ಯತೆ ಅಲ್ಲ, ಸಂಕ್ಲಿಶ್ಯತೆ ವಿಪರೀತ ದುಃಖಕ್ಕೆ ಒಳಗೋಗ್ತಾನೆ. ಯಾರು? ವಿದ್ವಾನಪಿ, ಎಲ್ಲ ಗೊತ್ತು, ದುಡ್ಡು ಖರ್ಚು ಸಂಪಾದನೆ ಮಾಡೋದು ಕಷ್ಟ, ಸಂಪಾದನೆ ಮಾಡಿದ್ಮೇಲೆ ಸಂರಕ್ಷಣೆ ಮಾಡೋದು ಕಷ್ಟ, ಸಂರಕ್ಷಣೆ ಮಾಡಿದ್ದನ್ನ ಖರ್ಚು ಮಾಡ್ಬೇಕು, ಅಯ್ಯೋ ಎಷ್ಟು ಕಷ್ಟಪಟ್ಟಿದ್ದನ್ನ ಖರ್ಚು ಮಾಡ್ಬೇಕಲ್ಲ ಅಂತ ಕಷ್ಟ. ಇತ್ತು ಈ ಹಣ ಎಂಬುವಂಥದ್ದು, ಸಂಪತ್ತು ಎಂಬುವಂಥದ್ದು ಅತ್ಯಂತ ಕಷ್ಟದಿಂದ ಸಿಗುವಂಥದ್ದು. ಕೆಲವೊಮ್ಮೆ ಅದರಿಂದ ಅನರ್ಥವೂ ಕೂಡ ಆಗತ್ತೆ. ಅರ್ಥಾನಾಂ ಅರ್ಜನೆ ಕ್ಲೇಶಂ, ಸಂಪತ್ತನ್ನು ಸಂಪಾದನೆ ಮಾಡ್ಬೇಕಾದ್ರೂ ಕ್ಲೇಶ, ಸಂಪಾದನೆ ಮಾಡಿದ ಮೇಲೂ ಅದು ಸಂರಕ್ಷಣೆ ಮಾಡೋದು ಬಹಳ ಕಷ್ಟ, ಅದನ್ನು ಖರ್ಚು ಮಾಡ್ಬೇಕಾದ್ರೆ ಅಯ್ಯೋ ಅಂತಕ್ಕಂಥ ಆಗ ಮಾತ್ರ ನಂತರ ಮಾನಸಿಕವಾದ ದುಃಖ. ಹೀಗೆಲ್ಲ ದುಃಖಗಳು. ಸಂಕ್ಲಿಶ್ಯತೆ ವಿದ್ವಾನ್ ವ್ಯರ್ಥಯ ಅರ್ಥೇಹಯ ಅಸಕೃತು, ವ್ಯರ್ಥವಾಗಿ ಅರ್ಥೇಹ, ಈ ಅಂದ್ರೆ ಬಯಕೆ, ಯಾವುದ್ರ ಬಯಕೆ? ಅರ್ಥದ ಬಯಕೆ, ಸಂಪತ್ತಿನ ಬಯಕೆಯಿಂದಾಗಿ ಹೀಗೆ ವ್ಯರ್ಥವಾಗಿ ಅರ್ಥೇಹ ಹಣದ ಬಯಕೆಯಿಂದಾಗಿ ಅಸಕೃತ್ ಒಮ್ಮೆಯಲ್ಲೇ ಯಾವಾಗಲೂ ಹೀಗೆ ಕಷ್ಟವನ್ನು ಪಡ್ತಾ ಇರ್ತಾನೆ. ಸಂಕ್ಲಿಶ್ಯತೆ ಅಸಕೃತ್ ಸಂಕ್ಲಿಶ್ಯತೆ, ಯಾವಾಗಲೂ ದುಃಖಕ್ಕೆ ದುಡ್ಡಿನಿಂದ ಒಳಗಾಗ್ತಾ ಇರ್ತಾನೆ. ಕಸ್ಯಚಿತ್ ಮಾಯೆಯ ನೂನಂ ಲೋಕೋಯಂ ಸುವಿಮೋಹಿತ. ಯಾಕೆ ಹೀಗೆ ಮತ್ತೆ 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 ಹಣ ಅಥವಾ ಬೇರೆ ಭೂಮಿ ಬಂಗಾರ ಇವುಗಳಿಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ದುಃಖದಲ್ಲಿ ಕಷ್ಟದಲ್ಲಿ ಸಿಕ್ಕಾಕೊಳ್ತಾ ಇರ್ತಾರೆ. ಆದರೂ ಕೂಡ ಮತ್ತೆ ಮತ್ತೆ ಅದೇ ಸಂಪತ್ತಿನ ಮಾರ್ಗದಲ್ಲೇ ಇರ್ತಾರೆ, ಅದೇ ಚಿಂತನೆ, ಅದೇ ಕೆಲಸದಲ್ಲೇ ಇರ್ತಾರೆ. ಯಾಕೆ ಹೀಗೆ? ಏನು ಮಾಯ, ಮಂಕು ಬೂದಿ ಎರಚೋದು ಅಂತಾರಲ್ವಾ, ಅದರಿಂದ ತೊಂದರೆ ಆಗ್ತಾ ಇದ್ರು ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ರು. ಹಾಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಅನರ್ಥಕಾರಿಯಾದ ಅರ್ಥದ ಬೆನ್ನ ಹಿಂದೆ ಬಿದ್ದಿದ್ದಾರೆ ಇಷ್ಟೆಲ್ಲ ಅನ್ನೋದನ್ನು ಗಮನಿಸ್ತಾ ಇದ್ರೆ, ಕಸ್ಯಚಿತ್ ಮಾಯೆಯ ಯಾರೋ ಒಂದು ಮಾಯೆಗೆ ಅಯಂ ಲೋಕಃ ನೂನಂ ಸುವಿಮೋಹಿತ, ಯಾವುದೋ ಒಂದು ಮಾಯೆಗೆ ಈ ಲೋಕ ಕಡಾಖಂಡಿತವಾಗಿ ಏನಾಗಿದೆ, ಬಿದ್ದುಬಿಟ್ಟಿದೆ. ಯಾವುದೋ ಮಾಯೆಗೆ ಸಿಕ್ಕಾಕೊಳ್ಳದೆ ಇದ್ದಿದ್ರೆ ಈ ರೀತಿಯಲ್ಲಿ ಇಷ್ಟು ಹಣದ ಆಸೆಗೆ ಇವರು ಬೀಳ್ತಾ ಇರಲಿಲ್ಲ. ಎಲ್ಲ ಹಣದ ಆಸೆಗೆ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಯಾವುದೋ ಒಂದು ಮಾಯಾಗೆ ಒಳಗಾದವರಾಗಿ ಈ ರೀತಿಯಲ್ಲಿ ಆಗಿದ್ದಾರೆ ಅನ್ನೋ ಒಂದು ಭಾವನೆಯನ್ನ ಈ 4 ಶ್ಲೋಕಗಳು ನಮಗೆ ನಿರೂಪಣೆಯನ್ನು ಮಾಡತಕ್ಕಂಥದ್ದು. ಇನ್ನು ಇದೆಲ್ಲ ಮುಂದೆ ತದನೇನ ಶ್ಲೋಕದ್ವಯೇನ ಸತ್ಸಮಾಗಮಾಭಾವೆ, ಈ ಒಟ್ಟು 2 ಶ್ಲೋಕ ಬಂತು ಅಲ್ವಾ. ಧನಂ ಹಿ ಧರ್ಮೈಕ ಫಲಂ ಅನ್ನೋದು ಒಂದು ಶ್ಲೋಕ ಈ ಪ್ರಕರಣದ್ದು, ಎರಡನೇದು ಲೋಕೋ ವಿಕರ್ಮ ನಿರತಃ ಅಂತ. ಈ 2 ಶ್ಲೋಕದ ಮೂಲಕವಾಗಿ ಸತ್ಸಮಾಗಮಾಭಾವೆ, ಸಜ್ಜನರ ಸಮಾಗಮ ನಮಗಾಗಿಲ್ಲ ಅಂತ ಆದ್ರೆ ಯಥೋಕ್ತ ಸಾಧನ ಪರಿತ್ಯಜ್ಯ, ನಾವೇನು ಸಾಧನೆ ಮಾಡಬೇಕು, ಮನುಷ್ಯರಾಗಿ ಹುಟ್ಟಿ ಏನು ಮಾಡಬೇಕು ಅದನ್ನ ಬಿಟ್ಟು ವಿಪರೀತ ಕಾರ್ಯ ನಿರತತ್ವಂ ಜನಸ್ಯ ಭವತಿ, ಮಾಡಬಾರದ ಕೆಲಸವನ್ನ ಮಾಡತಕ್ಕಂತ ಒಂದು ಸಂದರ್ಭ ಒದಗಿ ಬರುತ್ತದೆ. ಇತಿ ಕಥನೇನ, ಹೀಗೆ ಹೇಳಿದ್ರಿಂದಾಗಿ
ಆತಿಥ್ಯ ಪದೋದಿತ ಯಥಾರ್ಹತಃ. ಆತಿಥ್ಯ ಅಲ್ಲಿ ಹಿಂದೆಲ್ಲ ಬಂತು ಆತಿಥ್ಯ ಇತ್ಯಾದಿಗಳನ್ನು ಮಾಡಬೇಕು ಅಂತ. ಆತಿಥ್ಯ ಅಂತ ಹೇಳಿದ್ರೆ ಯಥಾರ್ಹತಃ ಭೂತೇಭ್ಯ ಅನ್ನಾದಿ ವಿಭಜನ ರೂಪ. ನಮ್ಮ ಕೈಯಲ್ಲಿ ಆದಷ್ಟು ಯಥಾರ್ಹತಃ ಯೋಗ್ಯತೆ, ಎಲ್ಲರದು ಒಂದೇ ಯೋಗ್ಯತೆ ಅಲ್ಲ, ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅನ್ನಾದಿ ವಿಭಜನ, ನಮ್ಮಲ್ಲಿದ್ದಂತ ಅನ್ನ ಇರಬಹುದು, ನೀರು ಇರಬಹುದು, ಹಣ ಇರಬಹುದು, ಯಾವುದೇ ಇರಬಹುದು, ಅದನ್ನ ಅವರವರ ಯೋಗ್ಯತೆಗೆ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿಭಾಗವನ್ನ ಮಾಡಿ ಪರಾರ್ಥ ಈಹಾಪದ ಪ್ರತಿಪಾದಿತ. ಪರಾರ್ಥೇಹ ಆಪದ ಅಂದ್ರೆ ಪರಾರ್ಥೇಹ ಆಪದ ಅಂದ್ರೆ ಮತ್ತೊಬ್ಬರ ಸಂಪತ್ತನ್ನ ಬಯಸುವಂಥದ್ದು. ಪರಾರ್ಥ ಈಹ ಬಯಕೆ, ಅದು ನಮಗೇನಾಗುತ್ತೆ ಆಪತ್ತನ್ನು ತಂದು ಕೊಡುವಂಥದ್ದು ಎಂಬುದು ಪ್ರತಿಪಾದನೆ ಮಾಡಿ ಪರಾರ್ಥ ಈಹ ಆಪದ, ಮತ್ತೊಬ್ಬರ ಸಂಪತ್ತನ್ನು ಬಯಸುವುದು ಅಥವಾ ನಮ್ಮದೇ ಸಂಪತ್ತನ್ನು ಮತ್ತೊಬ್ಬರಿಗೆ ಕೊಡಬೇಕಲ್ಲ ಅಯ್ಯೋ ಅಂತ ದುಃಖಿಸೋದು, ಅದೆಲ್ಲವೂ ಕೂಡ ಆಪತ್ತಿಗೆ ಕಾರಣ ಅನ್ನೋದನ್ನು ಪ್ರತಿಪಾದನೆ ಮಾಡಿ ನೃಣಾಂ ವಿಪರ್ಯಯ ಈಹ ಈಕ್ಷಾ ಅಪರ ಪರ್ಯಾಯ ಮನೋವಾಕ್ಕಾಯ ದಂಡರೂಪಶ್ಚ ಭಾಗವತಃ ಧರ್ಮ ಸಂಪಾದನೀಯ. ವಿಪರ್ಯಯ ಈಹ ಈಕ್ಷ ಎಂತಕ್ಕಂಥ ಭಾಗವತ ಧರ್ಮ ಅಂದ್ರೆ ವಿಪರ್ಯಯ ವಿಪರೀತವಾಗಿ, ಈಹಾಕ್ಷ ಈಹ ಈಕ್ಷ ಬಯಕೆಯನ್ನ ಬಿಡುವಂಥದ್ದು. ಆ ಬಯಕೆಯನ್ನು ಬಿಡೋದು ಅಂದ್ರೆ ಮನಸ್ಸಿನ ಒಂದು ನಿಯಂತ್ರಣ, ಮಾತಿನ ನಿಯಂತ್ರಣ, ಇವುಗಳ ದಂಡಿಸೋದಂದ್ರೆ ಮನಸ್ಸು ಏನೇನನ್ನು ಬಯಸತ್ತೆ, ಮನಸ್ಸು ಬಯಸತ್ತೆನ್ನೆಲ್ಲವನ್ನು ಕೂಡ ಮನಸ್ಸಿಗೆ ಕೊಡಬಾರದು. ಮಾತೇನೇನು ಆಡಬೇಕು ಅಂತ ಅನ್ಸತ್ತೆ, ಅಂದುಕೊಂಡದ್ದೆಲ್ಲ ಆಡಬಾರದು, ಅವುಗಳನ್ನು ದಂಡನೆ ಮಾಡಬೇಕು ಎಂತಕ್ಕಂಥ ಭಾಗವತ ಧರ್ಮ. ಮನೋದಂಡ, ವಾಕ್ದಂಡ, ತನ್ಮೂಲಕವಾಗಿ ಕಾಯದಂಡ, ದೇಹದಂಡನೆ, ಮನೋದಂಡನೆ, ವಾಗ್ದಂಡನೆ, ಕಾಯದಂಡನೆ. ಅದನ್ನ ಹೇಗೇಗೋ ಬಳಸ್ಕೊಳ್ಬಾರದು. ಅದನ್ನ ಯಾವುದು ಅಗತ್ಯವೋ, ಯಾವುದು ಶಾಸ್ತ್ರೀಯವೋ ಅಂಥದ್ದನ್ನ ಮಾತ್ರ ನಾವು ನಮ್ಮ ಮನಸ್ಸಿನ ಆಲೋಚನೆಯಲ್ಲಿ ಬರಬೇಕು, ಮಾತಿನಲ್ಲಿ ಬರಬೇಕು, ದೇಹದಲ್ಲಿ ಅದನ್ನು ಮಾತ್ರ ನಾವು ಸ್ವೀಕಾರ ಮಾಡಬೇಕು ಎಂಬ ಭಾಗವತ ಧರ್ಮವನ್ನ ಸಂಪಾದನೀಯ. ಇದೊಂದು ಭಾಗವತ ಧರ್ಮ. ಭಾಗವತ ಧರ್ಮವನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನ ಹೇಳ್ತಾ ಇದೆ. ಇದು ಸೂಚಿತಂ ಭವತಿ. ಅರ್ಥ ಸಂವಿಭಜನಾಭಾವೆ, ಒಂದ್ ವೇಳೆ ನಾವು ಅರ್ಥವನ್ನ ನಮ್ಮಲ್ಲಿ ಇದ್ದಂತ ಸಂಪತ್ತನ್ನ ಸಂವಿಭಜನ ಚೆನ್ನಾಗಿ ಸಮ್ಯಕ್ ವಿಭಜನ ಮಾಡಿಲ್ಲ, ಸರಿಯಾಗಿ ನಾವು ವಿನಿಯೋಗ ಮಾಡಿಲ್ಲ, ಸರಿಯಾಗಿ ಎಲ್ಲದಕ್ಕೂ ವಿನಿಯೋಗ ಮಾಡದೆ ಹೋದ್ರೆ ನಾರಕ ದುಃಖ ವಿಶೇಷಶ್ಚ ನಾಮ ಪ್ರಶಂಸಾ ಪ್ರಕರಣ ವಕ್ಷತೆ. ಮುಂದೆ ನಾಮ ಪ್ರಶಂಸಾ ಪ್ರಕರಣ ಅಂತ ಬರುತ್ತೆ, ಅಲ್ಲಿ ಅದನ್ನು ಕೂಡ ಹೇಳ್ತಾರೆ. ಅಂದ್ರೆ ನಾವು ಆ ಸಂಪತ್ತನ್ನ ಸರಿಯಾಗಿ ವಿಭಾಗ ಮಾಡಬೇಕು ಅಂತ ಇಲ್ಲಿ ಹೇಳಿದ್ರು. ಒಂದು ವೇಳೆ ನಾವು ನಮ್ಮಲ್ಲಿದ್ದಂತ ಸಂಪತ್ತನ್ನ ಸರಿಯಾಗಿ ವಿಭಾಗ ಮಾಡಿಲ್ಲ ಅಂತ ಆದ್ರೆ ಅದರಿಂದ ಏನ್ ತೊಂದರೆ ಆಗುತ್ತೆ ಅನ್ನೋದನ್ನು ಕೂಡ ಮುಂದೆ ಹೇಳ್ತಾರೆ. ಹೀಗೆ 2 ಶ್ಲೋಕದ ವ್ಯಾಖ್ಯಾನ. ಅಂದ್ರೆ ಪೀಠಿಕಾ ರೂಪದಲ್ಲಿ ಈ ಪ್ರಕರಣಕ್ಕೆ ಮಹತ್ ಸಮಾಗಮವಾಗಬೇಕು. ಆಗದೆ ಹೋದ್ರೆ ನಾವು ನಮ್ಮ ಜೀವನದಲ್ಲಿ ದೇವರು ಕೊಟ್ಟ ಸಂಪತ್ತನ್ನ ಸರಿಯಾದ ಮಾರ್ಗದಲ್ಲಿ ಬಳಸಿಕೊಳ್ಳದೇನೆ ಹಾಳಾಗ್ತೇವೆ ಅನ್ನೋದನ್ನ ಪೀಠಿಕಾ ರೂಪದಲ್ಲಿ 2 ಶ್ಲೋಕದಲ್ಲಿ ಹೇಳಿದ್ದಾರೆ. ಶ್ರೀಕೃಷ್ಣ ಅರ್ಪಣ.